ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತುಮಕೂರಿಂದ ಮಮತಾ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಮ್ಮ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಇವತ್ತು ನಮ್ಮ ಖಾನಾವಳಿಗೆ ಬಂದಿದ್ದೀರಾ. ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಯಾವ ಹೊಸ ಅಡಿಗೆ ಮಾಡ್ತಾ ಇದ್ದೀರಾ? ಅಂದ್ರೆ ಹಬೆ ಉಪ್ಪಿಟ್ಟು ಅಂತ ಮಾಡ್ತಾ ಇದ್ದೀನಿ. ಹಬೆ ಉಪ್ಪಿಟ್ಟ? ಓಕೆ. ಸೊ ಈ ಹಬೆ ಉಪ್ಪಿಟ್ಟಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಅಕ್ಕಿ ರವೆ, ಆಮೇಲೆ ಈರುಳ್ಳಿ, ಕ್ಯಾರೆಟು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಆಮೇಲೆ ರುಚಿಗೆ ಉಪ್ಪು. ಓಕೆ. ಸೊ ಇವತ್ತು ತುಮಕೂರಿಂದ ಬಂದಿದ್ದೀರಾ ಒಂದು ಸ್ಪೆಷಲ್ ಆಗಿರೋ ಅಡಿಗೆ ಮಾಡೋದಕ್ಕೆ. ಶುರು ಮಾಡೋಣ ಅಲ್ಲ? ಆಯ್ತು, ಶುರು ಮಾಡಿ. ಓಕೆ. ಏನು ಬೇಕು? ಫಸ್ಟ್ ಏನು ಮಾಡ್ಕೊಳ್ಳೋದು? ಫಸ್ಟ್ ತೆಂಗಿನಕಾಯಿ ಮಿಕ್ಸಿಗೆ ಹಾಕೋಬೇಕು. ಹೌದಾ? ಮಿಕ್ಸಿ ಜಾರ್ ಕೊಡಿ. ಜಾರ್ ಕೊಡಿ. ತೆಂಗಿನಕಾಯಿನ ಇದು ರವೆ ಅಂದ್ರೆ ಯಾವ್ದು ತಗೊಂಡಿದ್ದೀರಾ? ಅಕ್ಕಿ ರವೆ. ಅಕ್ಕಿ ರವೆ ಅಲ್ವಾ? ಅಕ್ಕಿ ರವೆ ರೆಡಿ ಅಂಗಡಿಲಿ ಬೇಕಾದ್ರೂ ಸಿಗುತ್ತೆ ಮಾಡ್ಕೊಳ್ಳಿ. ಅಂದ್ರೆ ಅಕ್ಕಿ ಮನೇಲಿ ಮಿಕ್ಸಿಲಿ ಹಾಕೋಬಹುದು. ಸ್ವಲ್ಪ ಅಲ್ವಾ? ಮನೇಲೆ ಬೇಕಾದ್ರೂ ಮಾಡ್ಕೋಬಹುದು, ಮಿಕ್ಸಿ ಮಾಡ್ಕೋಬಹುದು. ಇದು ಎಲ್ಲಿಂದ ಇದು ಇವಾಗ? ತುಮಕೂರು ಸ್ಟೈಲಾ? ತುಮಕೂರು ತಾಲೂಕು ನಮ್ದು, ಕೆಸ್ತೂರ್ ಅಂದ್ಬಿಟ್ಟು, ತುಮಕೂರು ಡಿಸ್ಟ್ರಿಕ್. ಅಲ್ಲಿ ತುಂಬಾ ಮಾಡ್ತೀರಾ ಎಲ್ಲ ಕಡೆ? ಯಾವ ಊರು ಅಂತ ಹೇಳಿದ್ರಿ? ಕೆಸ್ತೂರ್. ನಮ್ಮ ಕೆಸ್ತೂರ್. ಆಮೇಲೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ. ಸೊ ಇದನ್ನ ಹುರ್ಕೊಳ್ಳೋದು ಅದು ಏನಿಲ್ಲ, ಎಲ್ಲ ಹಸಿ ಇದೆ. ಹಸಿನೇ ಹಾಕೊಳ್ಳೋದು. ಓಕೆ ಓಕೆ. ಕೆಲವೊಂದ್ಸಲ ಬೇಗ ದಿಢೀರ್ ಅಂತ ಆಗ್ಬೇಕು ಅನ್ನುವಾಗ ಈ ತರ ಅಂದ್ರೆ ಹುರಿಯೋದು ಅದು ಇದು ಟೈಮ್ ಇಲ್ದಿದಾಗ ಮಾಡ್ಕೋಬಹುದು. ಇದು ಪ್ರೊಸೀಜರ್ ಟೈಮ್ ಹಿಡಿಯುತ್ತೆ. ಹೌದಾ? ಬಟ್ ಆ ಉಪ್ಪಿಟ್ಟು ಬೇಜಾರಾದಾಗ ಇದು ಮಾಡಿ. ಹೌದು. ಉಪ್ಪಿಟ್ಟು ಬೇಜಾರೇ. ಸಾಲ್ಟ್ ಉಪ್ಪು, ಅರಳು ಉಪ್ಪಿಟ್ಟು ಯಾವಾಗ ಮಾಡೋದು ಅಂದ್ರೆ ಎಲ್ಲ ಏನದು ಅರ್ಜೆಂಟ್ ಮುಗಿದು ಏನು ಮನೇಲಿ ತಿಂಡಿಗಿಲ್ಲ ಅಂದ್ರೆ ಲಾಸ್ಟಿಗೆ ಉಪ್ಪಿಟ್ಟು. ಬಟ್ ಉಪ್ಪಿಟ್ಟು ಚೆನ್ನಾಗಿರುತ್ತೆ ಟೇಸ್ಟ್. ಅಂದ್ರೆ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ. ನೀವು ಹರಳುಪ್ಪೆ ಹಾಕ್ತೀರಾ? ಇದಕ್ಕೆ ಮಾತ್ರ. ಆಮೇಲೆ ಒಗ್ಗರಣೆಗೆ ಪುಡಿ ಉಪ್ಪು ಹಾಕೋಬಹುದು. ಹರಳುಪ್ಪು ಸ್ವಲ್ಪ ಒಳ್ಳೇದು ಅಂತಾರೆ. ಒಳ್ಳೇದು. ಹೌದು. ಮತ್ತೇನು? ಇದನ್ನ ರುಬ್ಕೊಂಡ್ಬಿಡ್ಬೇಕು. ಹೌದಾ? ನೀರು ಹಾಕೊಂಡು ರುಬ್ಕೊಂಡ್ಬಿಡಿ. ನೀರು ಹಾಕೋಬೇಕಾ? ಹಾಕೋಬೇಕು. ನೀವೇ ಹಾಕ್ಬಿಡಿ. ಎಷ್ಟು ನೀರು ಹಾಕ್ಬೇಕು? ಸ್ವಲ್ಪ. ಎಷ್ಟು ಅದಕ್ಕೆ ಎಷ್ಟು ಬೇಕು ಕ್ವಾಂಟಿಟಿ. ಸ್ವಲ್ಪ ರುಬ್ಬೋಗೆ ಎಷ್ಟು ಬೇಕು ಅಷ್ಟೇ ಕಷ್ಟ. ಈಗ ರುಬ್ಬೋದಲ್ಲ? ಆಗಿದೆ ಅಂತ ಅನ್ಕೊಂತೀನಿ. ಸಾಕಾ? ಸಾಕು. ತೆಂಗಿನಕಾಯಿ ಮತ್ತೆ ಇದು ಬೌಲ್ ಕೊಡಿ. ಓಕೆ. ಅದಕ್ಕೆ ರವೆ ಕೊಡಿ. ರವೆ, ಅಕ್ಕಿ ರವೆ. ಓಕೆ. ಎಷ್ಟು? ಒಂದು ಬೌಲ್? ಒಂದು ದೊಡ್ಡ ಕಪ್ ಅಷ್ಟು ತಗೊಂಡು ಬಂದಿದ್ದೀನಿ. ಓಕೆ. ಇದು ಕಡಲೆಬೇಳೆ ಕೊಡಿ. ಇದೇ ನೆನ್ಸೋದೆಲ್ಲ ಏನು ಬೇಡ? ಇದು ಬೇಯುತ್ತೆಲ್ಲ ಬೆಲ್ಲಿ, ಅದರಲ್ಲೇ ಬೆಂದ್ಬಿಡುತ್ತೆ. ಏನು ಬೇಕಾಗಲ್ಲ. 1-2-3 ಸ್ಪೂನ್ ಹಾಕೊಂಡಿದ್ದೀನಿ. ಸರಿ. ಕೊತ್ತಂಬರಿ. ಸೊ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪು. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ? ನಾವು ಹಸ್ಬೆಂಡು, 3 ನನಗೆ ಹೆಣ್ಮಕ್ಳು. ದೊಡ್ಡ ಮಗಳು ಮದುವೆ ಆಗಿದೆ. ಸಬ್ಬಾಕ್ಸಿ ಸೊಪ್ಪು. ಸೊ ಈ ಸೊಪ್ಪುಗಳು ಯಾವ್ದಾದ್ರು ಹಾಕೊಳ್ಬೇಕಾ? ಇದಕ್ಕೆ ಅಂದ್ರೆ ಹಾಕೊಳ್ಬೋದಾ ಅಥವಾ ಇದೇನಾ? ಇಲ್ಲ, ಇಷ್ಟ ಇದೆ ಪರ್ಪಸ್ ಆಗಿ. ಸಬ್ಬಾಕ್ಸಿ ಇದು ಒಳ್ಳೇದು. ಸಬ್ಬಾಕ್ಸಿ ಸೊಪ್ಪು ಒಳ್ಳೇದು, ಮತ್ತೊಂಥರ ಪರಿಮಳ ಚೆನ್ನಾಗಿಲ್ವಾ? ಇದು ರುಬ್ಬಿರೋದು ಹಾಕ್ಬಿಡೋಣ. ಅಷ್ಟೇನಾ? ಮತ್ತೆ ಅಷ್ಟೇ. ಕ್ಯಾರೆಟ್ ಎಲ್ಲ ಮತ್ತೆ ಹಾಕೋದಾ? ಅದು ಆಮೇಲೆ ಒಗ್ಗರಣೆಗೆ. ಸೊ ಮನೇಲಿ ಈಗ 2 ಹೆಣ್ಮಕ್ಳು ನಿಮ್ ಜೊತೆ ಇದ್ದಾರಾ? ಒಬ್ಳಿಗೆ ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ. ಅವಳು ಬೆಂಗಳೂರಲ್ಲಿ ಭಾಷಲ್ ವರ್ಕ್ ಮಾಡ್ತಾಳೆ. ಹೌದಾ? ಅಳಿಯೇನು ಬೆಂಗಳೂರಲ್ಲೇ ಇದ್ದಾರೆ. ಸ್ವಲ್ಪ ಅದು ಮಿಕ್ಸಿ ತೊಳೆದಾಕ್ತೀವಿ. ಸ್ವಲ್ಪ ನೀರು ಹಾಕ್ಲಾ? ಹಾಕಿ. ಸೊ ಅಡುಗೆ ಯಾರು ಮಾಡೋದು ಇವಾಗ? ನೀವೇ ಮಾಡೋದಾ? ಮಕ್ಕಳು ಮಾಡ್ತಾರಾ? ಹೇಗೆ? ಹೆಣ್ಮಕ್ಳು ವೀಕೆಂಡಲ್ಲಿ ಬಂದಾಗ ಮಾಡ್ತಾರೆ. ರೆಗ್ಯುಲರ್ ಆಗಿ ನಾನೇ ಮಾಡೋದು. ಅವ್ರದ್ದೆಲ್ಲ ಸ್ಪೆಷಲ್ ಏನಾದ್ರು ನಾರ್ತ್ ಇಂಡಿಯನ್ಸ್ ಎಲ್ಲ ಅವ್ರು ಮಾಡ್ಕೊತಾರೆ. ಹಾಕ್ಬಿಡಿ. ಹಾಕ್ಲಾ ಪೂರ್ತಿ? ಹಾಕ್ಬಿಡಿ. ನೀವು ಯಾವ ಶೈಲಿ ಯೂಶಲಿ ಮನೇಲಿ ಅಡುಗೆ ಮಾಡೋದು? ನಮ್ದು ಪ್ಯೂರ್ ತುಮಕೂರು ಸ್ಟೈಲ್. ಅಂದ್ರೆ ಈ ದಕ್ಷಿಣ ಭಾರತ, ನಾರ್ತ್ ಇಂಡಿಯನ್ ಎಲ್ಲ ಏನ್ ಮಾಡಲ್ವಾ? ಮಾಡ್ತೀವಿ. ಅದು ಮಾಡ್ತೀವಿ. ಈ ಚಾಟ್ಸ್ ಅದು ಮಾಡ್ತೀವಿ. ಬಟ್ ರೆಗ್ಯುಲರ್ ಜಾಸ್ತಿ ಸೌತ್ ಮುದ್ದೆ. ಓಕೆ. ಮುದ್ದೆ ಎಲ್ಲ ಮಾಡ್ತೀರಾ? ರೆಗ್ಯುಲರ್ ಮುದ್ದೆ, ಉಪ್ಸಾರು, ಬಸ್ಸಾರು, ಮಶೊಪ್ಪು. ತುಮಕೂರದೆಲ್ಲ ಅದೇ. ಮುದ್ದೆ ಜಾಸ್ತಿ ಅಲ್ವಾ ಅಲ್ಲೆಲ್ಲ? 1 ಟೈಮ್ ನಾವು ಮಾಡ್ತೀವಿ. ದಿನದಲ್ಲಿ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಬೇಕೇ ರೆಗ್ಯುಲರ್ ನಮಗಿದ್ದೆ. ಸೊ ಇದು ಇವಾಗ ಹಸಿ ಎಲ್ಲ ಹಾಕೊಂಡು ಚೆನ್ನಾಗಿ ಕಲಸೋದ ಇದು? ಆಯ್ತು. ಇವಾಗ ಅದು ಹಬೆಗೆ ಇಡ್ಬೇಕು. ಪ್ಲೇಟ್ ಕೊಟ್ಬಿಡಿ. ಇನ್ನು ಸ್ವಲ್ಪ ನೀರು ಹಾಕ್ಬೇಕು ಇದಕ್ಕೆ.
ಬೇಕಾ? ಸ್ವಲ್ಪ ಸ್ವಲ್ಪ ಇದೆಯಲ್ಲ ಅದರಲ್ಲಿ, ಎಷ್ಟು ಬೇಕೋ ಅಷ್ಟು ಹಾಕೊಂಡು. ಹಾಂ. ಅಂದರೆ ಇಡ್ಲಿಯ ಹಿಟ್ಟಿನ ಇದಕ್ಕೆ ಏನು ಬೇಕು? ಇಲ್ಲ ಇನ್ನು ಸ್ವಲ್ಪ ಏನಿಲ್ಲ, ನೀರು ಬೇಕಾ? ನೀರು ಸಾಕು. ಅಂದರೆ ನಾವು ಇಡ್ಲಿ ಹಿಟ್ಟು ಮಾಡ್ತೀವಲ್ಲ ಆ ಥರನಾ ಇದು? ಇಲ್ಲ, ಇಷ್ಟೇ ಗಟ್ಟಿ, ಇಲ್ಲಿ ಇಷ್ಟೇ ಸಾಕು, ತುಂಬ ತೆಳ್ಳಗಬೇಕಾಗಲ್ಲ. ಈ ಕಾಯ್ದು ರಸ ಇರುತ್ತಲ್ಲ ಅದರಲ್ಲೇ ಬೇಯ್ಕೊಳ್ಳುತ್ತೆ. ಇದನ್ನ ತಟ್ಟೆಗೆಲ್ಲ ಹಾಕ್ಬಿಟ್ಟು ಕುಕ್ಕರ್ಗೆ ಇಟ್ಬಿಡ್ಬೇಕು. ಈಗ ತಟ್ಟೆ ಬೇಕಂತ? ಹಾಂ ಕೊಡಿ. ಓಕೆ. ಈಗ ಇವಾಗ ಉಪ್ಪಿಟ್ಟು ಅಂತ ಹೇಳಿದ್ರು ಸಾಧಾರಣ ಒಂಥರ ಇಡ್ಲಿ ತರ ನೀವು ಹಬೆಯಲ್ಲಿ ಬೇಯಿಸ್ತೀರಾ ಅಲ್ವಾ? ಇದನ್ನ ಮತ್ತೆ ಬೇಯಿಸ್ಬಿಟ್ಟು ಇದು ಮತ್ತೆ ಬೆಂದ್ಮೇಲೆ ಅದನ್ನ ಪೌಡರ್ ಇದನ್ನ ಮಾಡಿಬಿಟ್ಟು ಅದನ್ನ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಬೇಕು. ಸರಿ ಸರಿ. ಥರ ಎಲ್ತಿ ಎಲ್ಲ ಬೀಳುತ್ತೆಲ್ಲ ಇದಕ್ಕೆ, ಸೊಪ್ಪು ಬೀಳುತ್ತೆ, ಕಾಯಿ ಕ್ಯಾರೆಟು ಎಲ್ಲ ಬೀಳುತ್ತೆ. ಹೌದು. ಇನ್ನೊಂದು ಬೌಲ್ ಕೊಡಿ. ಕರೆಕ್ಟ್, ನೀವು ಹೇಳ್ದಾಗೆ ಎಷ್ಟೊಂದು ಈಗ ಸೊಪ್ಪುಗಳೆಲ್ಲ ಹಾಕಿರ್ತೀವಿ. ಹೌದು. ಮತ್ತೆಲ್ಲ ಕ್ಯಾರೆಟ್ ಇಟ್ಕೊಂಡಿದ್ದೀರಾ, ಕಾಳುಗಳು ಹಾಕಿದ್ದೀರಾ, ಹಾಗಾಗಿ ಹೆಲ್ದಿ. ಸೊ ಮನೆಯದೇ ಎಲ್ಲ ಅಡುಗೆ ಎಲ್ಲ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆಯಾ? ಹೊಸ ಹೊಸ ರುಚಿ ಮನೆಯಲ್ಲೇ? ನಾನು ಸ್ವಲ್ಪ ಇದೆ ಜಾಸ್ತಿ, ನಾನು ಇಂಟ್ರೆಸ್ಟಾ? ಯಾರ ಮನೆಗೆ ಹೋದ್ರು ಫಸ್ಟ್ ಇದು ಮಾಡ್ತಾರೆ ನನಗೆ. ಓಕೆ ಓಕೆ. ಎಲ್ಲಿ ಏನು ಹೊಸ ಅಡುಗೆ ಇದೆಯೋ ಅದ್ರ ರೆಸಿಪಿ ಕಲಿಯೋದಾ? ಕಲಿತಿ ಅಡಿಯೋದು, ಸಂಪ್ರದಾಯದ ಅಡುಗೆನ ತುಂಬ ಮಾಡ್ತೀರಾ? ಹೊಸದು ಯಾರು ಇಷ್ಟ ಆದರೆ ಎಲ್ಲಿ ಕಲ್ತ್ರೂ ಇಷ್ಟ ಇರುತ್ತೆ. ಇದನ್ನ ಈಗ ಇಡ್ಲಿ ಪಾತ್ರೆ ಇಟ್ಬಿಟ್ಟು ಬೇಯಕ್ಕೆ ಇಡ್ಬೇಕು. ಇಡ್ಲಿ ಪಾತ್ರೆ ಇಡ್ಬೇಕು, ಗ್ಯಾಸ್ ಹಚ್ಚಿ. ಹೌದಾ? ಗ್ಯಾಸ್ ಹಚ್ಬಿಡ್ತೀರಾ? ಹಾಂ. ಪಾತ್ರೆ ಕೊಡಿ. ನೀರು ಇಟ್ಕೊಂಡ್ಬಿಟ್ಟಿದ್ದೀರಲ್ಲ? ನೀರು ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ನಾವು ಬೇಯಿಸುವಾಗ ಹೇಗೆ ನೀರು ಹಾಕಬೇಕು ಅದೇ ಥರ ಹಾಕ್ಬೇಕು, ಹಾಗೆ ಹಾಕ್ಬೇಕು. ಸರಿ, ಹಾಕ್ಬಿಟ್ಟು ಇಟ್ಬಿಟ್ಟು ಓಕೆ. ಇದು ಇವಾಗ ಸಾಧಾರಣ ಎಷ್ಟೊತ್ತು? ಇದು ಒಂದು 20 ಮಿನಿಟ್ಸ್ ಬೇಯಬೇಕು. 20 ಮಿನಿಟ್ಸ್ ಬೇಯಬೇಕಲ್ಲ? ಚೆನ್ನಾಗಿ ಬೇಯಬೇಕು, ಎಲ್ಲ ಹಸಿ ಹಾಕಿರುತ್ತಲ್ವಾ, ಚೆನ್ನಾಗಿ ಬೇಯ್ಬಿಟ್ಟು ಕ್ಲೋಸ್ ಮಾಡಿ ಒಂದು 20 ನಿಮಿಷ ಬೇಯಿಸ್ಬೇಕು. 20 ನಿಮಿಷ ಬೇಯಿಸಿ. ಓಕೆ. ಈಗ 20 ನಿಮಿಷ ಅದನ್ನ ಬೇಯಿಸಿದೀವಿ. ಬೆಂದಿರ್ಬೋದಾ? ನೋಡ್ತೀರಾ ಒಂದ್ಸಲ? ನೋಡೋಣ. ಬೆಂದಿದ್ಯಾ? ಹಾಂ, ಬೆಂದಿದೆ. ಓಕೆ. ಈಗೇನು ಮಾಡೋದು? ಇವಾಗ ಅದನ್ನ ಒಂದು ಬೌಲ್ಗೆ ಹಾಕೊಂಡ್ಬಿಡೋಣ, ಆರ್ಲಿ. ಹೌದಾ? ಚೆನ್ನಾಗಿ ಬೆಂದಿದೆ ಅಲ್ವಾ? ಹಾಂ, ಬೆಂದಿದೆ. ಇವಾಗ ಇದನ್ನ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಆರ್ಬೇಕಿದ್ದು. ಸೊ ಆರಿದ್ಮೇಲೆ ಬೌಲಿಗೆ ಹಾಕೋದಾ? ಇವಾಗ ಇದು ಹಾಕ್ಬಿಟ್ರೆ ಇದ್ರಲ್ಲಿ ಆರ್ಕೊಳುತ್ತೆ. ಸರಿ, ತಕೊಂಡ್ಬಿಡ್ಬೇಕು ಈಗ. ಓಕೆ. ಇದನ್ನೆಲ್ಲ ಹಿಂಗೆ ತಕೊಂಡ್ಬಿಟ್ರೆ ಹಿಂಗೆ. ಮತ್ತೆ ಅಡುಗೆ ಮಾಡೋದಂತೂ ತುಂಬ ಇಂಟ್ರೆಸ್ಟ್ ಅಂತ ಹೇಳಿದ್ರಿ. ಬೇರೆ ಏನು ಹವ್ಯಾಸ ಏನಾದರೂ ಇದೆಯಾ ನಿಮಗೆ? ಇನ್ನೇನು ಮಾಡ್ತೀರಾ? ಎಲ್ಲಾದರೂ ಹೊರಗೆ ಹೋಗ್ತೀರಾ? ಏನು ಮಾಡ್ತೀರಾ? ಅಲ್ಲೇ ಹೊರಗಡೆ ಹೋಗ್ತಾ ಇರ್ತೀವಿ ಎಲ್ಲಾದರೂ. ತುಂಬ ಫಂಕ್ಷನ್ ಇರುತ್ತೆ ನಮ್ಮದು, ದೊಡ್ಡ ಫ್ಯಾಮಿಲಿ, ತುಂಬ ಫಂಕ್ಷನ್ ಇರುತ್ತೆ ನಮ್ಗೆ, ಅದಕ್ಕೆ ಟೈಮ್ ಆಗ್ಬಿಡುತ್ತೆ. ಅಲ್ಲೇ ಫಂಕ್ಷನ್ಸ್ ಅಟೆಂಡ್ ಮಾಡೋದು, ಅದು ಇದು. ಫ್ರೆಂಡ್ಸ್ ಅಂತ ಅಲ್ಲಿ ಇಲ್ಲಿ ಹೋಗಲ್ವಾ? ಫ್ರೆಂಡ್ಸು ಆ ಥರ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ಹೌದಾ? ಎಲ್ಲಿಗೆ ಹೋಗ್ತೀರಾ ಹೋಗೋದಂದ್ರೆ? ಎಲ್ಲಾದರೂ ಟೂರ್ಗೆಲ್ಲ ಹೋಗ್ತೀರಾ? ಟೂರ್ ಫ್ರೆಂಡ್ಸ್ ಇದ್ದಾರೆ, ನಮ್ಮದು ಒಂದು ಟೀಮ್ ಇದೆ ಒಂದು. ಹೋಗ್ತೀವಿ ಎಲ್ಲ, ಅದು ವರ್ಷದಲ್ಲಿ 1-2 ಸರಿ 3 ಸರಿ ಹೋಗ್ತೀವಿ. ಹೌದಾ? ಅಲ್ಲೇ ಮನೇಲಿ ಮೊಮ್ಮಗಳಿದ್ದಾಳೆ, ಅವಳದೇ ಟೈಮ್ ಆಗ್ಬಿಡುತ್ತೆ. ಮಗಳು? ಹಾಂ, ಮಗಳು. ಈಗ ಅವಳಿಗೆ ಎಷ್ಟು ವರ್ಷ ಮಗಳಿಗೆ? ಈಗ 3.5 years. ಬಿಡಿ, 3 ವರ್ಷದ ಮಕ್ಕಳು ಇದ್ಬಿಟ್ರಂತೂ ಟೈಮ್ ಹೇಗೆ ಪಾಸ್ ಆಗಿದೆ ಗೊತ್ತಾಗಲ್ಲ. ಅವರಿಗೆ ಅವ್ರದ್ದು ಆಟ, ಅವ್ರದ್ದು ಏನದು, ಅವ್ರು ಮಾತಾಡೋದು ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಅದರಲ್ಲೇ ಟೈಮ್ ಪಾಸ್. ಈಗ ಇದು 6 ವರ್ಷದೊತ್ತಿಗೆ ಒಗ್ಗರಣೆ ಮಾಡ್ಕೊಂಬಿಡೋಣ. ಬಾಣಲಿ ಒಲೆ ಹಚ್ಕೋತೀರಾ? ಹಾಂ. ಲೈಟರ್ ಅಲ್ಲಿದೆ. ಇದಕ್ಕೆ ಎಣ್ಣೆ ಕೊಡ್ತೀವಿ. ಎಣ್ಣೆ ಮಾಮೂಲಿ ಒಗ್ಗರಣೆನಾ? ಹಾಂ, ಒಗ್ಗರಣೆ, ಎಣ್ಣೆ, ಸಾಸಿವೆ. ಮತ್ತೆ ಏನು ಸ್ಪೆಷಲ್ ಆಗಿ ಅಡುಗೆ ಏನು ಮಾಡ್ತೀರಾ ನೀವು? ಏನು ನೀವೊಂದು ಮಮತಾ ಅವ್ರದ್ದು ಚೆನ್ನಾಗಿ ಅಂತ ಎಲ್ಲ ರಿಲೇಟಿವ್ಸ್ ಎಲ್ಲ ಹೇಳ್ತಾರೆ, ಫ್ರೆಂಡ್ಸ್ ಹೇಳ್ತಾರೆ, ಏನು ಮಾಡ್ತೀರಾ? ತುಂಬ ಉಸ್ಲಿ ತುಂಬ ಇಷ್ಟಪಡ್ತಾರಲ್ಲ. ಹೌದಾ? ಯಾವ್ದ್ರದ್ದು ಉಸ್ಲಿ? ಇಲ್ಲ, ಅವರೆಕಾಳು. ಅವರೆಕಾಳದಾ? ತುಂಬ ಜನ ಅದು ಇಷ್ಟಪಡ್ತಾರೆ. ಫ್ರೆಂಡ್ಸ್ ಎಲ್ಲ ಕೇಳ್ತಾರಾ? ಕೇಳ್ತಾರೆ. ಈಗ ಸಾಸಿವೆ ಹಾಕೊಳ್ಳೋಣ. ಮತ್ತೆ ಅಕ್ಕಿ ರೊಟ್ಟಿನಾ? ಅಕ್ಕಿ ರೊಟ್ಟಿ ತುಂಬ. ಅವರೆಕಾಳದೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಎಲ್ಲ ಮಾಡ್ತೀವಿ. ಅವರೆಕಾಳು ಉಸ್ಲಿ, ಇದಕ್ಕಿದ್ದು ಬೇಳೆ ಸಾರು ಮಾಡ್ತಾರೆ. ಸೊ ಫ್ರೆಂಡ್ಸ್ ಬಂದಾಗ ಅದನ್ನೇ ಮಾಡ್ಕೊಡೋದು. ನಮ್ಮ ಮನೆಗೆ ಅದು ಕಂಪಲ್ಸರಿ, ವೀಕ್ಲಿ 1 ಸರಿ 2 ಸರಿ ಅವರೆಕಾಯಿ ಕಾಲದಲ್ಲಿ ಉಸ್ಲಿ ಅಂದ್ರೆ ಅದು ಇದ್ಲೇ ಇರಬೇಕು. ಹೌದಾ?
ಓಕೆ. ಎಲ್ಲ ಟೈಮಲ್ಲಿ ಇರುತ್ತೆ. ಅವರೆಕಾಳಿಲ್ಲ ಅಂದಾಗ ಬಟಾಣಿ ಇರುತ್ತೆ, ತಗರಿಕಾಯಿ ಎಲ್ಲ ಮಾಡ್ತೀವಿ. ಕಾಳು ಪಲ್ಯಗಳು ತರಕಾರಿಗಳೆಲ್ಲ ಜಾಸ್ತಿ ಎಲ್ಲ ಉಪಯೋಗಿಸ್ತೀರಾ? ಬರ್ಬೇಕು ನಮ್ಮಲ್ಲಿ ಇದೆ, ಸೊಪ್ಪು ಎಲ್ಲ ಬಡ್ಸಿ. ಇಲ್ಲ ಸೊಪ್ಪುಗಳೆಲ್ಲ ಈ ಕಡೆ ಎಲ್ಲ ಜಾಸ್ತಿ ಅಲ್ವಾ, ಬೆಂಗಳೂರು ತುಮಕೂರು ಸೊಪ್ಪು ತುಂಬಾ ಉಪಯೋಗಿಸ್ತಾರೆ. ಸೊ ನೀವು ಮಾಡ್ತಾ ಇರ್ತೀರಾ ಎಲ್ಲ? ಹೌದು. ಏನೇನ್ ಬೇಕು? ಇದು ಸಾಸಿವೆ ಇದಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ. ಇತ್ತೀಚೆಗೆ ಎಲ್ಲಿಗಾದ್ರೂ ಹೋಗಿದ್ರಾ ಟೂರ್ಗೆ? ರೀಸೆಂಟಾಗಿ ಹೋಗಿಲ್ಲ. ಏನಾದ್ರೂ ಸಂಘ ಸಂಸ್ಥೆ ಅಂತ ಹೋಗಿಲ್ವಾ ಇನ್ನು? ಏನಾದ್ರೂ? ನಮ್ದು ಸಂಘ ಇದೆ, ಅದೇ ಅಲ್ಲೆಲ್ಲ ಮಹಿಳಾ ಸಂಘ ತರ? ಮಹಿಳಾ ಸಂಘ ಎಲ್ಲ ಇದೆ, ಕಿಟ್ಟಿ ಇದೆ, ಅದೆಲ್ಲ ಮಾಡ್ಕೊಂತೀವಿ. ಅದೇ ಕಿಟ್ಟಿಯಿಂದಾನೇ ನಾವು ಟೂರ್ ಎಲ್ಲ ಹೋಗ್ತಾ ಇರ್ತೀರಾ? ಸೊ ಬಸವ ತತ್ವದ ಬಗ್ಗೆ ಎಲ್ಲ ಅಂದ್ರೆ ಗೊತ್ತಿದ್ಯಾ, ಅಥವಾ ಅದನ್ನ ಮನೆಯಲ್ಲೆಲ್ಲ ಅದೇ ರೀತಿ ಅನುಸರಿಸ್ತೀರಾ? ಸ್ವಲ್ಪ ಮಾಡ್ತಾ ಇರ್ತೀರಾ? ಮಾಡೋದು ಕೇಳ್ತಾ ಇದ್ದೀರಾ ಇವಾಗ? ಅಂದ್ರೆ ಬಸವ ವಾಹಿನಿಯಲ್ಲಿ ನೋಡ್ತಾ ಇದ್ದೀರಾ ಕಾರ್ಯಕ್ರಮಗಳು? ನೋಡ್ತಾ ಇದ್ದೀವಿ, ಚೆನ್ನಾಗಿ ಬರ್ತಾ ಇದೆ. ಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿ ಉರಿ ಮಾಡಿದ್ರಾ? ಇದಾದ್ಮೇಲೆ ಕಮ್ಮಿ ಮಾಡ್ತೀನಿ, ಸ್ವಲ್ಪ ಸಾಸಿವೆ ಇದಾಗ್ಲಿ. ಬೇರೆ ಇನ್ನೇನ್ ತಿಂಡಿಗಳೆಲ್ಲ ಮಾಡ್ತೀರಾ? ಅಂದ್ರೆ ಚಕ್ಕುಲಿ ಅಂತದೆಲ್ಲ ಮಾಡ್ತೀರಾ? ಚಕ್ಲಿ, ನಿಪ್ಪಟ್ಟು, ರವೆ ಉಂಡೆ ಅದೆಲ್ಲ ಆ ಸೈಡ್ ಜಾಸ್ತಿ ಅಲ್ವಾ ಮಾಡೋದು? ಇರ್ಲೇಬೇಕದು ಸೈಡ್ಸ್ ಏನಾದ್ರು ಹುಡುಗರಿಗೆಲ್ಲ. ಅದು ಯೂಶಲಿ ಏನಾದ್ರು ಮನೆಯಲ್ಲೇ ತಿಂಡಿ ಮಾಡೋರು ಮಾಡಿರ್ತಾರೆ. ನಮ್ಗೆ ಅಷ್ಟ ಹೊರಗಡೆ ಇಷ್ಟ ಆಗಲ್ಲ, ಎಲ್ಲ ಮನೇಲೆ ಮಾಡ್ಕೊಂಡು. ಸ್ವಲ್ಪ ಕರಿಬೇಕು. ಮತ್ತೆ ಸ್ವೀಟ್ಸ್ ಏನಾದ್ರು ಮಾಡ್ತೀರಾ? ಸ್ವೀಟ್ಸ್ ಹಬ್ಬಗಳಲ್ಲಿ ಸ್ವೀಟ್ಸ್ ವೀಕ್ಲಿ ಒಂದ್ಸರಿ ಮಾಡೇ ಮಾಡ್ತೀವಿ. ಏನಾದ್ರು ಶಾವಿಗೆ ಮಾಡಿದ್ರೆ ತಿಂತಾರ ಮನೇಲಿ? ಸಂಡೆ ನಮ್ಮಲ್ಲಿ ಎಲ್ರಿಗೂ ಇಷ್ಟನಾ? ಸಂಡೆ ಎಲ್ರು ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ಲ, ಸಾಟರ್ಡೆ ಸಂಡೆ ವೀಕ್ಲಿ. ಆಮೇಲೆ ರಿಲೇಷನ್ಸ್ ತುಂಬಾ ಬರ್ತಿರ್ತಾರೆ ನಮ್ಮ ಮನೆಗೆ. ಅಲ್ಲೇ ಹತ್ರದಲ್ಲೇ ಇದ್ದಾರೆ ಸುತ್ತಮುತ್ತ. ಹೌದಾ? ಇದು ಈರುಳ್ಳಿ ಆಯ್ತು, ಕ್ಯಾರೆಟ್ ಕೊಟ್ಬಿಡಿ. ಕ್ಯಾರೆಟ್ ಅನ್ನ ಚೆನ್ನಾಗಿ ತುರ್ಕೊಂಡಿದ್ದೀರಲ್ಲ? ಬೇರೆ ಇದಕ್ಕೆ ಅವರೆಕಾಳು ಅಥವಾ ಬೇರೆ ಇನ್ಯಾದ್ರು ಬೀನ್ಸ್ ಆತರ ಎಲ್ಲ ಹಾಕೋಬಹುದಾ? ಇಲ್ಲ, ಇನ್ನೇನು ಹಾಕ್ಬಾರ್ದು. ಇದಿಷ್ಟೇ. ಬೇಕಂದ್ರೆ ಬಟಾಣಿ ಇದ್ರೆ ಹಾಕೋಬಹುದು, ಇಲ್ಲ ಅವರೆಕಾಳು, ಎಳೆ ಅವರೆಕಾಳು ಇದ್ರೆ ಇಕ್ಕಿದ ಹಾಕೋಬಹುದಲ್ವಾ? ಬೇಯೋದಕ್ಕೆ ಹಾಕ್ಬಿಡ್ಬೋದು ಅದನ್ನ. ನೀವು ಹೇಳಿದ ಕಡಲೆಬೇಳೆ ಹಾಕಿದ್ರಲ್ಲ ಬೇಯುವಾಗ, ಆಗ ಅವರೆಕಾಳನ್ನ ಹಾಕ್ಬೋದು. ಅಂದ್ರೆ ತರಕಾರಿ ಎಷ್ಟು ಸಾಧ್ಯ ಏನೇನ್ ಬೇಕೋ ಅವ್ರವ್ರ ಕೆಲವ್ರಿಗೆ ಇಂಟ್ರೆಸ್ಟ್ ಇದ್ರೆ ಬೇರೆ ತರಕಾರಿಗಳು ಹಾಕೋಬಹುದು. ನೀವಿದು ಹಾಕೊಳ್ಳೋದು ಸರಿ. ಇದು ಸ್ವಲ್ಪ ಹೊತ್ತು ಬೇಯಬೇಕಲ್ವಾ? 2 ನಿಮಿಷ ಬೇಯಬೇಕಾ? ಈಗ ಹುರಿದೆಲ್ಲ ಆಗಿದೆಯಾ? ಆಗಿದೆ. ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಮೊದಲೇ ರುಬ್ಬಕ್ಕೆ ಹಾಕಿರ್ತೀವಿ. ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಸ್ವಲ್ಪ. ಇದನ್ನ ನೀವೀಗ ಉಪ್ಪಿಟ್ಟು ಬೆಳಿಗ್ಗೆನೆ ಮಾಡೋದಾ ಅಲ್ವಾ? ತಿಂಡಿಗೆ ಮಾಡೋದಲ್ವಾ? ಇಲ್ಲ, ತಿಂಡಿಗೆ ಮಾಡೋದು. ಬೇರೆ ಏನ್ ತಿಂಡಿಗಳನ್ನು ಮಾಡ್ತೀರಾ ಮನೆಯಲ್ಲಿ? ಎಲ್ಲ ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ, ಮತ್ತೆ ಮಸಾಲೆ ರೊಟ್ಟಿ, ಪೂರಿ. ಡೈಲಿ ಒಂದೊಂದು ಏನಾದ್ರು ಮಾಡ್ಲೇಬೇಕು. ವೆರೈಟಿ ಎಲ್ಲ ಮಾಡ್ಲೇಬೇಕು. ಮೊಮ್ಮಗಳಿಗೆ ಯಾವ್ದು ಇಷ್ಟ ನೀವು ಮಾಡೋದು? ಹಳೆ ತಿಂಡಿ, ಅವಳಿಗೆ ಮುದ್ದೆ ಇಷ್ಟ ತುಂಬಾ. ಹೌದಾ? ನಮ್ಮ ಸಪ್ಪೆಸರು, ಮುದ್ದೆ, ಬಸ್ಸಾರು ಆ ಥರ. ಅವಳಿಗೆ ಚಪಾತಿ, ದೋಸೆ. ಅಂದ್ರೆ ನೀವು ಆತರ ಅಭ್ಯಾಸ ಮಾಡಿದೀರಾ ಮಕ್ಕಳಿಗೆ ಮನೆಯಲ್ಲಿ? ಒಳ್ಳೆ ಅಂದ್ರೆ ಪೌಷ್ಟಿಕತೆ ಇರುವಂತದನ್ನ ನಾವು ಅಭ್ಯಾಸ ಮಾಡಿದ್ರೆ ಅದನ್ನೇ ಇಷ್ಟಪಡ್ತಾರೆ. ಫಸ್ಟಿಗೆನೆ ನೀವು ನೂಡಲ್ಸ್, ಬರ್ಗರ್ ಕೊಟ್ಬಿಟ್ರೆ ಇದು ಇಷ್ಟ ಆಗೋದಿಲ್ಲ ಅವಳಿಗೆ. ಇದುವರೆಗೂ ನಾವೊಂದು ಚಾಕ್ಲೇಟ್ ಕೊಟ್ಟಿಲ್ಲ, ಬೇಕರಿ ಐಟಮ್ ಕೊಟ್ಟಿಲ್ಲ. ಹೌದಾ? ತುಂಬಾ ಅಪರೂಪ ಈ ತರ. ಇದು ಆಫ್ ಮಾಡ್ತೀನಿ ಮಕ್ಕಳಿಗೆ. ಓಕೆ. ಈಗ ಟಿವಿಯಲ್ಲಿ ಅಲ್ಲಿ ಇಲ್ಲಿ ಅದೆಲ್ಲ ನೋಡ್ಬಿಟ್ಟು ಅದ್ ಬೇಕು, ಐಸ್ ಕ್ರೀಮ್ ಆತರ ಏನು ಕೇಳೋದೇ ಇಲ್ವಾ? ಐಸ್ ಕ್ರೀಮ್ ಒಂದ್ ಇಷ್ಟ ಪಡ್ತಾಳೆ, ಬಟ್ ಮರ್ಸ್ಬಿಡ್ತೀವಿ, ಕೊಡಲ್ಲ. ತುಂಬಾ ಒಂದು ಒಳ್ಳೆ ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಈಗ್ಲಿಂದಾನೇ. ಇವಾಗ ಇದನ್ನ ಇದಕ್ಕೆ ಹಾಕ್ಬಿಟ್ಟು ಹಾಕೊಳ್ಳಿ. ಸರಿ. ಇದನ್ನ ಅದಕ್ಕೆ ಹಾಕ್ತೀರಾ ಅಥವಾ ಮಸಾಲೆನೇ? ಹೀಗೆ ಮಸಾಲೆ ಹಿಂಗ ಹಾಕ್ಬಿಟ್ಟು ನಮ್ಗೆ ಅದಕ್ಕೆ ಬೇಕಂದ್ರೆ ತಿನ್ನೋರು ಹಾಗೇನು ತಿಂತಾರೆ, ಒಗ್ಗರಣೆ ಇಲ್ದೇನು ತಿನ್ಬೋದು. ಅವ್ರವ್ರ ಲೈಕ್ ಅದು. ಕೆಲವ್ರಿಗೆ ಹಂಗೇನು ಇಷ್ಟ ಆಗುತ್ತೆ, ಇದಿಲ್ಲ ಅಂದ್ರೂ ತಿಂತಾರೆ. ಅದೇ ನೀವು ಹೇಳಿದಾಗೆ ಅಂದ್ರೆ ನಾನ್ ನೋಡಿದೀನಿ ಇದನ್ನ ಇಡ್ಲಿ ತರ ಮಾಡಿ ಚಟ್ನಿ ತರನು ತಿನ್ಬೋದಲ್ಲ? ಅದು ಮಾಡ್ತಾರೆ. ಹಬೆ ಇಡ್ಲಿನ ಹೇಳ್ತಾರಲ್ವಾ? ಇಡ್ಲಿ ಈ ಕಡೆ ನಾರ್ತ್ ಕರ್ನಾಟಕ ಅವ್ರು ಜಾಸ್ತಿ ಮಾಡ್ತಾರೆ. ನಾವು ಸ್ವಲ್ಪ ಒಗ್ಗರಣೆ ಮಾಡ್ಬಿಟ್ಟು, ಟೈಮ್ ಇಲ್ಲ ನಮ್ಗೆ ಇಡ್ಲಿ ಮಾತ್ರ ಮಾಡಕ್ಕಾಗೋದಂದ್ರೆ ಹಂಗೆ ಮಾಡ್ಕೊಂಡು ತುಪ್ಪ ಹಾಕೊಂಡು ತಿನ್ಬೋದು. ಈಗ ಮಕ್ಳಿಗೆಲ್ಲ ಒಗ್ಗರಣೆ ಬೇಡ ಅಂದ್ರೆ ಬರೀ ಇದು ಇಷ್ಟೇ ಕೊಡ್ಬೋದು, ತುಪ್ಪ ಹಾಕ್ಬಿಟ್ಟು ಹೀಗೇನೆ ಕೊಡ್ಬೋದು.
ಇದಾಯ್ತು ಇದು ಮುಗ್ದಿದೆಯಾ ಈಗ? ಮುಗೀತು. ಮಸಾಲೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ತುಂಬಾನು ಹಾಕ್ಬಾರ್ದು, ಗೊತ್ತಾಗುತ್ತೆ ಈಕ್ವಾಲಿಟಿ. ಎಷ್ಟು ಬೇಕೋ ಅಷ್ಟು ಹಾಕೊಂಡು ಬೇಕಾದ್ರೆ ನಾವು ಇನ್ನು ಸ್ವಲ್ಪ ಇದು ಮಾಡ್ಕೋಬಹುದು. ಈಗ ರೆಡಿ ಇದೆ ಅಲ್ವಾ? ಟೇಸ್ಟ್ ಮಾಡ್ಬೋದಾ? ಮಾಡ್ಬೋದು. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಅಂತ. ಹೌದಾ? ಹಬೆ ಉಪ್ಪಿಟ್ಟು ಟೇಸ್ಟ್ ಮಾಡಿ ಹೇಗಿದೆ. ನೋಡಕ್ಕೆ ಒಂಥರ ಏನೋದು ಡಿಫ್ರೆಂಟ್ ಆಗಿದೆ. ಉಪ್ಪಿಟ್ಟು ಅಂದ್ರೆ ನಮ್ಮ ತಲೆಯಲ್ಲಿ ಬೇರೆ ಥರನೇ ಏನೋ ಪೇಸ್ಟ್ ಥರ ಇರುತ್ತೆ ಅಂತೆಲ್ಲ ಇರುತ್ತೆ. ಇದೊಂಥರ ಉದ್ರುದ್ರಾಗಿ ಚೆನ್ನಾಗಿದೆ. ರುಚಿ ನೋಡಿ ಹೇಳ್ತೀನಿ. ತುಂಬ ರುಚಿಯಾಗಿ ಹಬೆ ಉಪ್ಪಿಟ್ಟು ಮಾಡಿದ್ದೀರಾ. ತುಂಬ ಉದ್ರುದ್ರಾಗಿದೆ, ಅಂದರೆ ಅಂಟಂಟು ಪೇಸ್ಟಾಗಿ ಅನಿಸಲ್ಲ. ಯೂಶ್ವಲಿ ಉಪ್ಪಿಟ್ಟು ಅಂದ ತಕ್ಷಣ ಅದೇ ತಲೆಯಲ್ಲಿ ಬರೋದು. ತುಂಬ ರುಚಿಯಾಗಿ ಮಾಡಿದ್ದೀರಾ, ಎಲ್ರಿಗೂ ಇಷ್ಟ ಆಗುತ್ತೆ. ತರಕಾರಿ ಹಾಕಿದ್ದೀರಾ ಮತ್ತು ಆ ಸೊಪ್ಪಿದು ಫ್ಲೇವರ್ ತುಂಬ ಚೆನ್ನಾಗಿದೆ. ಒಳ್ಳೆ ರುಚಿ ಇದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹದ ಇದೆ. ತುಂಬ ರುಚಿಯಾಗಿ ಮಾಡಿ, ತುಂಬ ಚೆನ್ನಾಗಿ ಹೇಳಿದ್ಲು ಅವಳು. ಒಳ್ಳೆಯ ಹೊಸ ಅಡುಗೆಯನ್ನು ಕೂಡ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಿಮಗೂ ತುಂಬ ಧನ್ಯವಾದ. ಹಬೆ ಉಪ್ಪಿಟ್ಟು ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ರವೆ, ಈರುಳ್ಳಿ, ಕ್ಯಾರೆಟ್, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ, ಸಾಸಿವೆ, ಕರಿಬೇವು, ಹಸಿಮೆಣಸಿನಕಾಯಿ, ಉಪ್ಪು. ಹಬೆ ಉಪ್ಪಿಟ್ಟು ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ಅಕ್ಕಿ ರವೆ, ಕಡಲೆಬೇಳೆ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ರುಬ್ಬಿದ ಮಿಶ್ರಣ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ಇಟ್ಟು 20 ನಿಮಿಷ ಬೇಯಿಸಿ ತೆಗೆದು ಒಂದು ಬೌಲ್ಗೆ ಹಾಕಿಕೊಂಡು, ನಂತರ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಹೆಚ್ಚಿದ ಈರುಳ್ಳಿ, ಕರಿಬೇವಿನ ಸೊಪ್ಪು, ತುರಿದ ಕ್ಯಾರೆಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹುರಿದ ಮಿಶ್ರಣವನ್ನು ಉಪ್ಪಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಹಬೆ ಉಪ್ಪಿಟ್ಟು ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಹಬೆ ಉಪ್ಪಿಟ್ಟನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.